ಇವತ್ತು ಚುಬ್ಬೇನ್ ನೋಡ್ರಿ ನಮ್ಮ ಅಣ್ಣನ ಮಗ ಬ್ರೇಕ್ ಟೈಮ್ ಬಿಟ್ಟತ್ ನೋಡ್ರಿ. ನಾವು ಫಸ್ಟ್ ಟೈಮ್ ಹಿಡಿದ ಮೆಕ್ಯಾನಿಕಲ್ ಬ್ರಾಂಚಿನ, ಯಾಕಂದ್ರು ಅಸೈನ್ಮೆಂಟ್ ತಗೋಬೇಕು. ಫ್ರೆಂಡ್ಸ್ ಈಗ ನಾವು ನಡೆದೇವೆ ನೋಡ್ರಿ ಲೈಬ್ರರಿಗೆ, ಯಾಕಂದ್ರೆ ಅಸೈನ್ಮೆಂಟ್ ಬರೋದಿಲ್ಲ ತಗೊಂಡಿದ್ದಿಲ್ಲ. ಅದು ನಾ ಡಿಪ್ಲೊಮಾ ಹಿಡಿದ್ರು. ಡಿಪ್ಲೊಮಾ 2 ವರ್ಷ ಇಲ್ಲಿ ಬೀದರ್ಕು, ಮತ್ತು ಇಂಜಿನಿಯರಿಂಗ್ 3 ವರ್ಷ ಬೀದರ್ಕೆ. ಹಾಯ್ ನಮ್ಮ ಯಾಕೆ ಬಂದಿ ಮಮ್ಮಿ? ಖುಷಿ ಇದ್ದೀವಿ ಮಮ್ಮಿ. ನಿಮ್ದು ಅಕ್ಕೋರ್ ಮನೆಗೆ ಬಂದು ಇದು ಗಾಡಿಗೂ ಇಲ್ಲೇ ರಿಪೇರ್ ಮಾಡಿಸದ. ಫ್ರೆಂಡ್ಸ್ ಬಂದ ನೋಡ್ರಿ ಇಲ್ಲಿ ದಿಲೀಪ್ ಮಾರ್ಕೆಟಿಂಗ್ ಅಂತ. ಫ್ರೆಂಡ್ಸ್ ಕೊಟ್ಟ ನೋಡ್ರಿ ಬೈಕು. ಇದ್ರದ್ ನೋಡ್ರಿ ಖರ್ಚ ಹೇಳ್ತ ನಿಮ್ಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೇ 51 ಬ್ಲಾಗ್. ಇವತ್ತಿನ ಬ್ಲಾಗ್ ಎಲ್ಲಿ ಸ್ಟಾರ್ಟ್ ಮಾಡತ್ತದ ಅಂದ್ರೆ ಚುಬ್ಬಿದು ಸ್ಕೂಲ್ ಬಲಿಂದ ನೋಡಿ. ನಿಮಗೂ ಚುಬ್ಬಿ ತೋರಿಸ್ತಾ, ಅದ್ರ ಬಂದು ನಾವು ಕಾಲೇಜ್ಗೆ ಹೋಯ್ತಾ ಲೇಟ್ ಆಗ್ಯದ ಆಲ್ರೆಡಿ. ಚುಬ್ಬಿ ಇವತ್ತು ಚುಬ್ಬಿ ಅನ್ ನೋಡ್ರಿ ನಮ್ಮ ಅಣ್ಣನ ಮಗ. ಈಗ ಇವನ್ ಬ್ಯಾಗ್ ಎಷ್ಟು ವಜ್ಜಿದ ನೋಡ್ರಿ. ಚುಬ್ಬಿ ನಿಮ್ ಸ್ಕೂಲ್ ಯಾವ್ದಾರು ಹೆಸರು ಎಂದ ಹೇಳೋ, ಅವನಿಗೆ ಗೊತ್ತದವ. ಸುಮ್ಮನೆ ನಾಟಕ ಮಾಡತ್ತ ನೋಡಿ. ನಡಿ ಚುಬ್ಬಿ. ಚುಬ್ಬಿ ಫ್ರೆಂಡ್ಸ್ ಅರ್ ನೋಡ್ರಕ್ಕು ಅಲ್ಲಿ. ಬಾಯ್ ಚುಬ್ಬಿ, ನಿಮ್ ಫ್ರೆಂಡ್ಸ್ ಅವರು. ಬಾಯ್ ಬಾಯ್. ಚುಬ್ಬಿ ಬಿಟ್ಟ ನೋಡ್ರಿ, ನಂಗೆ ಬಿ ಲೇಟ್ ಆಗ್ಯದ. ಐತ ನೀವು ನೋಡ್ರಿ ಚುಬ್ಬಿ ಸ್ಕೂಲು ಅಲ್ಫಾಬೆಟ್ಸ್ ಅಂತೂ. ಈಗ ನಾ ನಿಮಗೆ ಕಾಲೇಜ್ ಬರ್ ಸಿಗ್ತದೆ ಡೈರೆಕ್ಟ್, ಯಾಕಂದ್ರೆ ಲೇಟ್ ಆಗ್ಯದ ಆಲ್ರೆಡಿ. A few minutes later. ಫ್ರೆಂಡ್ಸ್ ಬಂದ ನೋಡ್ರಿ ಕಾಲೇಜ್ಗೂ. ಈ ನಿಮಗೆ ಬ್ರೇಕ್ ಟೈಮಿಗೆ ಸಿಗ್ತದೆ ಡೈರೆಕ್ಟ್, ಯಾಕಂದ್ರೆ ಲೇಟ್ ಆಗ್ಯದ. ನೀವು ನೋಡಿರ್ಬೇಕು, ನಾ ನಿನ್ನೆ ಬಂದಿದೆ ಇಲ್ಲೇ ಬೀದರ್ದಾಗ, ಇಲ್ಲೇ ಇದ್ದ. ಡೈರೆಕ್ಟು ಬ್ರೇಕ್ ಟೈಮಿಗೆ ಸಿಗುತ್ತೆ ನಿಮಗೆ. A few minutes later. ಬ್ರೇಕ್ ಟೈಮ್ ಬಿಟ್ಟತ್ ನೋಡ್ರಿ. ನಾವು ಫಸ್ಟ್ ಟೈಮ್ ಹಿಡಿದ ಮೆಕ್ಯಾನಿಕಲ್ ಬ್ರಾಂಚಿನ, ಯಾಕಂದ್ರು ಅಸೈನ್ಮೆಂಟ್ ತಗೋಬೇಕು. ನಮ್ದು ಒಂದು ITS ಅಂತದ, ಸಾರಿ ಯಾವುದೋ ಒಂದು ನಾನ್ ಕನ್ವೆನ್ಷನಲ್ ಅಂತ ಒಂದು ಸಬ್ಜೆಕ್ಟ್ ಅದ. ಆ ಸರ್ ಮೆಕ್ಯಾನಿಕಲ್ದವ್ರ ಅವ್ರ ಬಲ್ಲಿಂದ ಅಸೈನ್ಮೆಂಟ್ ಬುಕ್ ತಗೊಳಕ್ಕೆ ನಡೆದ. ಫ್ರೆಂಡ್ಸ್ ತಗೊಂಡ ನೋಡ್ರಿ ಅಸೈನ್ಮೆಂಟ್ ಬುಕ್ಕು. ಈ ಡೈರೆಕ್ಟು ನಿಮಗೆ ಲಂಚ್ ಟೈಮಿಗೆ ಸಿಗ್ತೇನೆ, ಯಾಕಂದ್ರೆ ಕ್ಲಾಸ್ ಮುಗಿಸ್ಕೊಂಡು ಸಿಗ್ತದೆ. A few minutes later. ಫ್ರೆಂಡ್ಸ್ ಈಗ ನಾವು ನಡೆದೇವೆ ನೋಡ್ರಿ ಲೈಬ್ರರಿಗೆ, ಯಾಕಂದ್ರೆ ಅಸೈನ್ಮೆಂಟ್ ಬರೋದಿಲ್ಲ ತಗೊಂಡಿದ್ದಿಲ್ಲ. ಅದು ನಿಮಗೆ ಬರದೇ ಸಿಗ್ತಾನೆ ಆಮೇಲೆ. ಫ್ರೆಂಡ್ಸ್ 1.5 ಗಂಟೆ ಬರೋದು ನೋಡ್ರಿ, ಮಸ್ತು. ಅದು ಅಸೈನ್ಮೆಂಟು ಅರ್ಧರ್ಧ ಎಲ್ಲ ಕಂಪ್ಲೀಟ್ ಮಾಡಿದ. 3 ಬರೆಯವ ನನಗೆ. ಈ ನೋಡ್ರಿ ಲಂಚ್ ಟೈಮ್ ಅದ, ಸಿಗುತ್ತೆ ನಿಮಗೆ ಕಾಲೇಜಾಗೆ. ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಫ್ರೆಂಡ್ಸ್ ನಾನು ಆಡ್ದೆ ನೋಡ್ರಿ, ನಮ್ದು ಅಭಿಲಾಷು ಮತ್ತು ನಮ್ಮ ಸಚಿನೂನ್ ಬಳಿ ಏನೋ ಎಕ್ಸ್ಟ್ರಾ ಟಿಫನ್ ಅದಂತ ನಾಷ್ಟ ಮಾಡಕ್ಕೆ ನಡೆದೆ ನೋಡ್ರಿ. ಸಾರಿ, ಊಟ ಮಾಡಕ್ಕೆ ನಡೆದೆ ಅವ್ರ ಬಳಿ. ಹೋಗಣಿಕೆ ತೋರಿಸ್ತಾ ಇಲ್ಲ ಅಂದ್ರೆ ಆಫ್ಟರ್ ಊಟ ಮಾಡಿದ್ಮೇಲೆ ಸಿಗ್ತಾನೆ ನೀವು. ಇಲ್ಲಿ ನೋಡ್ರಿ ನಮ್ದು ಅಭಿಲಾಷು. ಹಾಯ್ ಅಭಿಲಾಷ್. ಅದೇ ಎಕ್ಸ್ಟ್ರಾ ಟಿಫನು ನಮ್ದು. ಅಭಿಲಾಷ್ ಅವರು ನಮ್ಮ ಕಡೆಯಿಂದ ಕುಂತಿರು ನೋಡಿ, ಊಟ ಮಾಡ್ಕೊತ. ನಾ ಇನ್ನೂ ಬರ್ಕೋತ ಕುಂತಿದ್ದೆ, ಫೋನ್ ಹಚ್ಚಿದ್ರು, ನಾ ಬಂದ. ಈ ಊಟ ಮಾಡಿದ್ಮೇಲೆ ಸಿಗ್ತೀವಿ ನೀವು. A few minutes later. ಫ್ರೆಂಡ್ಸ್ ಊಟ ಆಯ್ತು ನೋಡ್ರಿ. ನಾ ಆಡ್ದೆ ಮನೀಗ, ನಿಮಗೆ ತೋರಿಸ್ತಾನೆ ಮನೆಗೆ ಹೋಗಣಿಕೆ. ಫ್ರೆಂಡ್ಸ್ ನಾವು ನಡೆದೆ ನೋಡ್ರಿ ಈಗ ಮನೆ ಕಡೆ. ಅಭಿಲಾಷ್ ಬಿ ನಡೆದನ ಅವ್ರ ಊರಿಗೆ. ಯಾವ ಊರು ನಿಮ್ಮದು? ಹ್ಞೂ ಅಂದ್ರೆ ಹುಮ್ನಾಬಾದ್ ಬರ್ತದೆ ನೋಡ್ರಿ. ಸಿಗ್ತೇವೆ ನೀವು ಮತ್ತೆ. ಫ್ರೆಂಡ್ಸ್ ಬಂದು ನೋಡ್ರಿ ಮನೆ ಬಳಿ. ನಾ ಪೈಲೇ ಇಲ್ಲೇ ಇರ್ತಿದ್ದೆ, ಭಾಳ ಸಲ ಹೇಳಿರ್ಬೇಕು ನಿಮ್ಗೆ. ನಾ ಡಿಪ್ಲೊಮಾ ಹಿಡಿದ್ರು. ಡಿಪ್ಲೊಮಾ 2 ವರ್ಷ ಇಲ್ಲಿ ಬೀದರ್ಕು, ಮತ್ತು ಇಂಜಿನಿಯರಿಂಗ್ 3 ವರ್ಷ ಬೀದರ್ಕೆ. ಇಲ್ಲೇ ಇರ್ತಿದ್ದೆ. ಈಗ 2-3 ದಿನ ಅಂತೇ ಬಂದಿದೆ ಅಂತ ತಿಳ್ಕೊರಿ. ನಾನು ನಿನ್ನ ರಾತ್ರಿ ಬಂದಿದ್ದೆ, ನೀವು ನೋಡಿರ್ಬೇಕು. ಈಗ ಫ್ರೆಶ್ ಆಗಿ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ನೋಡ್ರಿ ಆಗ ಸಿಗ್ತಾ. ನಮ್ದು ಅಣ್ಣನ ಮಗನ ನೋಡಿವ ಚುಬ್ಬಿ ಅಂತ. ನಿನ್ನ ಹೆಸರುಗಳೇ ನಿನ್ನ ಗಪ್ಪ ಗಪ್ಪ ಹೇಳ. ಊಟ ಮಾಡತ್ತಿದ್ದೀವಿ ಇವನ್ ನೋಡ್ರಿ. ಮಾಣಿಕ್ಯ ಮಜ್ಗೆ ಅಂತ ನಮ್ಮ ಅಣ್ಣನ ಮಗ. ಚುಬ್ಬಿ ಬಿ ಅಂತ ಕರೀತಾರ. ಸಿದ್ದು ಬಿ ಅದ ನೋಡ್ರಿ ಒಂದು ಹೆಸರು. ಆಮೇಲೆ ಸಿಗ್ತೇವೆ, ಊಟ ಮಾಡತ್ತಿದ್ದೇನು. ಆಮೇಲೆ ಸಿಗ್ತೇವೆ, ಊಟ ಮಾಡತ್ತೇವೆ. ಬಾಯ್ ಬಾಯ್. ಮುಗ್ದುದು ಖಾಲಿ ಏನ ಬಾಯ್ದಾಗದ. ಆಯ್ತು ಬಾಯ್. ಪೂರ ಊಟ ಮಾಡಿ ಫ್ರೆಶ್ ಆಗಿ ಸಿಗ್ತೀವಿ ನಾವು. ಬಾಯ್. ಫ್ರೆಂಡ್ಸ್ ಈಗ ಯಾರು ಬಂದು ನೋಡ್ರಿ, ತೋರಿಸ್ತೇನೆ ನಿಮಗೆ. ಹಾಯ್ ನಮ್ಮ. ಯಾಕೆ ಬಂದಿ ಮಮ್ಮಿ? ಖುಷಿ ಇದ್ದೀವಿ ಮಮ್ಮಿ. ನಿಮ್ದು ಅಕ್ಕೋರ್ ಮನೆಗೆ ಬಂದು. ಎಲ್ಲಿ ಹೋಗಿರಿ ನೀವು? ಮನೆಕಿರಿಗ. ನೀ ಯಾರು ಬಂದಿಲ್ಲ ಬರ್ತಾನ. ಇಲ್ಲಿ ನೀನು ಅಲ್ಲಿ ನಾನು ಒಂದಿನಂಗದ ಮಾಡ್ತಾ. A few minutes later. ಫ್ರೆಂಡ್ಸ್ ನಾ ಈಗ ಏನು ನಡೆದಿದೆ ಅಂದರು, ನಮ್ಮ ಗಾಡಿ ತೊಗೊಂಡು ಬಂದರು ನೋಡ್ರಿ ನಮ್ಮ ಪಪ್ಪ.
ಯಾಕಂದ್ರೆ ಅಂದರು ಇದು ಗಾಡಿಗೂ ಇಲ್ಲೇ ರಿಪೇರ್ ಮಾಡಿಸದ್ದ ನಿಮ್ಗೆ ಅಂದಿದೆ ಅಲ್ಲ ನಾ ದಿನೇಶನ್ ಬಲ್ಲಿ ಎಲ್ಲ ರಿಪೇರ್ ಮಾಡಿಸ್ದ ಅಂತ. ಅದು ಇಲ್ಲೇ ಅದು ಎವ್ರೇಜ್ ಭೀ ಅದನ್ನು ಕೊಡಲು ಹೋಗ್ಯದಿಲ್ಲ, ಕಾರ್ಬೊರೇಟರ್ ಅದು ಇದು ಎಲ್ಲ ಹೋಗ್ಯದಂತ. ನೋಡ್ತಾ ಇಲ್ಲಿ ಎಲ್ಲ ಸಿಗ್ತದೆ ಅಲ್ಲಿ ಹೋಲ್ಸೇಲ್ ಅದು ಏನೋ ಅಂತಾರಲ್ಲ ಅಲ್ಲಿ ಹೋಗಿ ನಿಮಗೆ ತೋರಿಸ್ತಾ ಪೂರ ಚೇಂಜ್ ಮಾಡ್ರಿ ಅಂತ ಅಲ್ಲತ್ತಿದ. ಈಗರ ಟೈಮ್ ಆಗ್ಯದ, ಇಲ್ಲಾಂದ್ರೆ ಗಾಡಿ ಇಕ್ಕ ಬರ್ತಾ ಏನಾಯ್ತು ನೋಡ್ರಿ, ಅಲ್ಲಿ ಎಲ್ಲ ತೋರಿಸ್ತಾ ನಿಮಗೆ ಹೇಳ್ತಾನೆ. A few minutes later. ಫ್ರೆಂಡ್ಸ್ ಬಂದ ನೋಡ್ರಿ ಇಲ್ಲಿ ದಿಲೀಪ್ ಮಾರ್ಕೆಟಿಂಗ್ ಅಂತ ಭಾಳ ದೊಡ್ಡದದ ಶಾಪು, ಅದಕ್ಕೆ ಇಲ್ಲೇ ಬಂದಿದ್ದಾನೆ. ಲಾಸ್ಟ್ ಟೈಮ್ ಒಯ್ದಿದ್ದಾವು ಸಾಮಾನು ಗಾಡಿದು, ಈಗ ಇಲ್ಲೇ ಬಂದಿದ್ದ ಮಾಡಿಸ್ತಾ ನಿಮಗೆ ತೋರಿಸ್ತಾ ಮಾಡ್ಬೇಕು ಇಲ್ಲಿ ನೋಡ್ರಿ. ಫ್ರೆಂಡ್ಸ್ ಕೊಟ್ಟ ನೋಡ್ರಿ ಬೈಕು, ಇದ್ರದ್ದು ನೋಡ್ರಿ ಖರ್ಚು ಹೇಳ್ತೇನೆ ನಿಮ್ಗೆ. ಇದು ವೈರಿಂಗ್ ಕಿಟ್ಟು 800 रुपये 800, ಕಾರ್ಬೊರೇಟರು 1700, ಹೆಡ್ಲೈಟು 450 ಮತ್ತು ಅದು ಲಾಕ್ ನಾ ಸುಮ್ಮನೆ ಎಲ್ಲ ಸಾದಾ ಕೂಡ್ಸೋದಿದ ಅಂದ್ರೆ ಭೀ 4000 ರೂಪಾಯಿ ಬಿಲ್ ನಡೆದು. ಇನ್ನ ಅವ ಹೆಡ್ಲೈಟು ಮತ್ತು ಆಮೇಲಿಂದ ಅದು ಸೈಡ್ ಅಂದ್ರೆ ಇಂಡಿಕೇಟರ್ಗಳು 4 ಮತ್ತು ಇನ್ನು ಬಕ್ಕೊಳವ ಬಿಡ್ರಿ. ನಾ ಮಾಡಿಸ್ಮೇಲೆ ನಿಮ್ಗೆ ಹೇಳ್ತಾ, ಇವತ್ತೇನು ಗಾಡಿ ಸಿಗಲ್ಲ, ನಾಳೆ ಪಾಚುಕ್ ಬಾ ಅಂತಂದಾರ ಅವರು. ನೋಡ್ರಿ ನಾಳೆ ಪಾಚುರ ತನ ಹೆಂಗೆ ಮಾಡ್ತಾರೆ ನೋಡ್ರಿ. ಅಲ್ಲಿ ಈಗ ನಾ ಗಾಡಿ ಕೊಟ್ಟು ನಡೆದಿದೆ, ಒಂದು 5000 ರೂಪಾಯಿ ತನಕ ಬರ್ತದೆ ಇಲ್ಲಿ ಖರ್ಚು ಅಂದ್ರೆ. ಅದು ಭೀ ಸುಮ್ಮ ಮೇಲೆ ಕೆಲಸ ಐತದು ನೋಡ್ರಿ, ನಿಮಗೆ ತೋರಿಸ್ತಾನೆ. ಈ ಸದ್ಯ ನಡೆದೇನ ಮನೆಗೆ ಗಾಡಿ ಕೊಟ್ಟಾಕಿದ್ದ, ನೀವು ನೋಡಿ ನಂಗೆ ಹೋಯ್ತಾ ನಿಮಗೆ ಮನೆ ಬಲ್ಲಿ ಸಿಗ್ತಾಳೆ. A few minutes later. ಫ್ರೆಂಡ್ಸ್ ಬೈಕ್ ಕೊಟ್ಟು ಬಂದ ನೋಡ್ರಿ ನಾ ಗುಂಪಕ್ಕೆ. ಈಗ ನಡೆದ ಮನೆಗೆ ನಡ್ಕೋತ ನಂಗೆ ಏನು ಟೆನ್ಷನ್ ಆಗ್ಯದ ಅಂದ್ರೆ ಮನ್ಯಾಗ ನನಗೆ ಎಷ್ಟು ಬೈತಾರಂತ. ಯಾಕಂದ್ರೆ ಪಪ್ಪ ಸುಮ್ಮನೆ ಬಂದಿರು ಗಾಡಿ ತೊಗೊಂಡು ನಾ ಬರ್ಗೂಡಲ್ಲ, ಬೀದರ್ಕು ಎಲ್ಲಿ ಭೀ ದೂರ ಹೋಗ್ಬಿಡಲ್ಲ. ಅವರಿಗೂ ನಾ ಬೇಕಂತಂದಿದ್ದ ಗಾಡಿ ತೊಗೊಂಡು ಬರ್ರಿ ಬೀದರ್ಕು ಅಂತ, ಯಾಕಂದ್ರೆ ಹೈರಾಣ ಆಯ್ತು ಸುಮ್ಮ ಬಂದಿದ್ದ. ಅಚಾನಕ್ಕು ಒಯ್ದಿದ್ದ, ಡೈರೆಕ್ಟ್ ಗಾಡಿ ಹಚ್ಚಕ್ಕಿದ. ಅವ್ರಿಗೆ ಅನ್ಸದ ಈಗ ಸುಮ್ಮ ಏನೋ ಒಂದು ತೀಸ್ ಹಾಕೊಂಡು ಬರ್ತಾನೆ ಮನೆಗೆ ಅನ್ಸದ. ನಾ ಗಾಡಿ ಪೂರ ಕೊಟ್ಟೆ ಬಂದಿದ್ದೆ ನೋಡ್ರಿ. ನಾಳೆಗೆ ರೆಡಿ ಆಗಣಕಿ ಅವ್ರಿಗೆ ತೋರಿಸ್ತಾ ಖರೆ ರೊಕ್ಕ ಕಡಿಂದ ಬೈತಾರೆ ಅವ್ರು. ರೊಕ್ಕ ಊಟಕ್ಕೆ ಖರ್ಚು ಮಾಡಿದೆ ಹಂಗೆ ಹಿಂಗೆ ಬೈತಾರ ನೋಡ್ರಿ. ಏನಂತಾರ ನೋಡ್ರಿ, ಗಾಡಿ ಜರ ಚಂದೇ ಐತದಿಲ್ಲ, ಅದಕ್ಕೆ ನಾವು ಕೊಟ್ಟಿದ್ದೆ, ಬೇರೆ ಏನು ಭೀ ಇಲ್ಲ. ನೋಡ್ರಿ ಏನೈತದ, ಮನೆಗೆ ಹೋಗಣಿಕೆ ಸಿಗ್ತಾನೆ ನಿಮ್ಗೆ. A few minutes later. ಫ್ರೆಂಡ್ಸ್ ಬಂದ ನೋಡ್ರಿ ಮನೆ ಬಲ್ಲಿ. ನಂಗೆ ಅನಿಸ್ತದ ಏನಂತಾರ ಅಂತ, ಯಾಕಂದ್ರೆ ಗಾಡಿ ಕೊಟ್ಟು ಬಂದಿದ್ದ ಇಲ್ಲನಾ. ಅವ್ರು ಹೆಂಗಂತಾರೆ ಮನ್ಯಾಗ ಅಂದರು ಏನದ ಅದ್ರಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಅಂತಾರೆ ಅವರು. ಖರೆ ಚಂದ ಭೀ ಕಾಣಲ್ಲ, ಗಾಡಿ ಅವ್ರಿದ್ರೆ ಕೊಡ್ಬೇಕಿಲ್ಲ. ಈಗ ಅದು 1700 ರೂಪಾಯಿ ಅದು ಕಾರ್ಬೊರೇಟರ್ ಅದ. ಈಗ ಇನ್ನೂ ಒಂದು 3-4 ಹಜಾರ್ ಹಾಕ್ರು ಪೂರ ಗಾಡಿ ಚಂದೇ ಐತದಿಲ್ಲ. ಸೊ ಅದಕ್ಕೆ ನಾ ಕೊಟ್ಟು ಬಂದಿದ್ದೆ ನೋಡ್ರಿ. ಮತ್ತು ಅವ್ರಿಗೆ ಹೇಳಿಲ್ಲ ನಾ, ಸುಮ್ಮನೆ ಅದು ಕಾರ್ಬೊರೇಟರ್ ಒಂದು ಹಾಕೊಂಡ್ಲಾಗೆ ಬರ್ತಾ ಅಂತಂದಿದ್ದ. ಅದು ಚೆನ್ನಾಗಿ ಕೊಟ್ಟಾಕಿದ್ದ ಗಾಡಿ. ಹಂಗೆ ಭೀ ಮಾಡಿಸ್ಬೇಕೇ ಇತ್ತು. ನಾ ವಿಡಿಯೋ ಸ್ಟಾರ್ಟ್ ಮಾಡಿನಾಗ 2 ತಿಂಗಳು ಕೆಳಗೆ, 1 ಇಲ್ಲ 2 ತಾರೀಕಿಗೆ ಅಂದ್ರೆ ಒಂದು 50 ದಿನ ಕೆಳಗೆ ಅಂದಿದ್ದ ಗಾಡಿ ಚಂದ ಮಾಡಿಸೋದಂತ. ನಮ್ಗೆ ಒಬ್ಬರಿಬ್ಬರು ಅಂದಿರು ಭೀ ನಮ್ಮ ಅಣ್ಣದೇರು ಗಾಡಿ ಮಾಡಿಸ್ತಾ ಅಂದಿದ್ದಿಲ್ಲ ಏನಾಯ್ತು ಅಂತ. ಈಗ ಅಚಾನಕ್ಕೆ ಕೊಟ್ಟಾಗದ ನೋಡ್ರಿ. ನಂಗೆ ಅವ್ರು ಹೊಂಟಾರ ಅಂದರು, ಗಾಡಿ ತೊಗೊಂಡು ಬರಲಿಲ್ಲ ಅಂತ ಕೇಳಿದ್ರು. ಮತ್ತು ನಾ ಅಂದ ಬ್ಯಾಡ ಅಂದ ಫಸ್ಟಿಗೆ, ಆಮೇಲಿಂದ ವಿಚಾರ ಮಾಡ್ದೆ ಹೆಂಗೆ ಭೀ ರೊಕ್ಕ ನಂಬಲ್ಲಿ ಇದ್ದು ಪೈಲೆ ಗಾಡಿ ತರ್ಸರಿ ಡೈರೆಕ್ಟ್ ಕೊಟ್ಟಾಕರಿ ಇಲ್ಲೇ, ಅದು ಹೋಲ್ಸೇಲ್ ದುಕಾನ್ ಅದ. ಹಂಗೆ ಅಂದ್ರೆ ಚಲೋ ಅದ, ಕಮ್ಮಿದಾಗ ಭೀ ಸಿಗ್ತದು. ನಾ ದಿನೇಶು ಕೊಟ್ಟಿದ್ದೆ ಬಿಡ್ರಿ, 2000 ರೂಪಾಯಿ ಕೊಟ್ಟಿದ್ದ ಅವು ಇರಲೆಕ್ಕ ಅಂತ. ಈಗ 5000ದಾಗ ಕೊಟ್ಟಾಗ ಬಂದಿದ್ದ ನೋಡ್ರಿ. ನಾಳೆ ಗಾಡಿ ಹೆಂಗೈತದು ಅಂದ್ರೆ ಭೀ ಸಣ್ಣ ಥೋಡೆ ಕೆಲಸ ಇರ್ತದೆ ಬಿಡ್ರಿ. ಮ್ಯಾಲಿಂದ ಏನು ಕಮ್ಮಿದ ಸಿಗ್ತಾವ ಅಂಥವೆಲ್ಲ ಮಾಡ್ತಿದ್ದ ನಾ. ಈಗ ಹೋಯ್ತಾ ಮನ್ಯಾಗ ಏನಂತಾರೆ ನೋಡ್ರಿ, ಮತ್ತೆ ಭೀ ನಿಮಗೆ ಸಿಗ್ತಾನ ಆಮೇಲೆ. A few minutes later. ನೋಡ್ರಿ ಏನಂತಾರ ಮನ್ಯಾಗ ಬಂದ. ಈಗ ಮನೆಗೆ ಬಲ್ರ ಮಮ್ಮಿನೇ ಬೈತಾರೆ, ಪಪ್ಪ ಏನು ಬೆಂಬಲ್ ಪಾಪ. ಮಮ್ಮಿನೇ ಅಂತಾಳೆ ರೊಕ್ಕ ಪಿಕ್ಕ ಅದು ಖರ್ಚು ಮಾಡ್ತೀವಿ ಓಟು. ಖರೆ ಕುಂತ ಅವರೇ ಓಡಾಡ್ತಾರೆ ಅಕ್ಕನ ಮನೆಗೆ ಅಲ್ಲಿ ಇಲ್ಲಿ ಅಂತಾರೆ. ನನಗೆ ಅದು ಗಾಡಿ ಖರಾಬ್ ಆಗ್ಯದ, ನಾವು ಹೋಗ್ಬೇಕು ಅನ್ಸಲ್ಲ. ಆ ಗಾಡಿ ತೊಗೊಂಡು ಚಂದ ಆಗ್ಯದ ನೋಡ್ರಿ, ನಿಮಗೆ ತೋರಿಸ್ತಾ ಮುಂದೆ ಬಕ್ಕೋ ಚಂದ ವಿಡಿಯೋ ಬರ್ತಾವಂತ ತಿಳ್ಕೊರಿ. ಈ ಸದ್ದ ಏನು ನಡೆದದು ಅದೇ ತೋರಿಸ್ತೈತದ ಲೈಫ್ನಾಗ. ಸಿಗರ್ ಮತ್ತು A few minutes later. ನಿಮ್ಗೆ ಅಂದಿದ್ದೆಲ್ಲ ಮಮ್ಮಿ ಬೈತಾರಂತ. ಇನ್ನು ಮ್ಯಾಲೆ ಹೋಗಣಿಕೆ ನಿಮ್ಗೆ ಸಿಗ್ತಾ ಮಾತಾಡ್ತಾ. ಫ್ರೆಂಡ್ಸ್ ನಿಮ್ಗೆ ಅಂದೆಲ್ಲ ಮಮ್ಮಿ ಬೈತಾರಂತ. ಹೋಗಣಿಕೆ ಪೆಟ್ಟಿಗೆ ನಾ ಅಂದ ಮಮ್ಮಿ ಗಾಡಿ ಕೊಟ್ಟು ಬಂದ ನೋಡ್ರಂತ ಅಂದ. ಮಮ್ಮಿ ಏನಂದ್ರೆ ಗೊತ್ತದ, ಏನರ ಮಾಡಪ್ಪ ನಿನಗೆ ತಿಳಿದಂಗೆ ಮಾಡು, ನಮಗೆ ಸಂಸಾರ ಪೂರ ನಡೆಸ್ಬೇಕಾಯ್ತದ ಹಂಗೆ ಹಿಂಗೆ ಅಂದರು. ನಾ ಕಟ್ಟಂದು ಮ್ಯಾಲೆ ಬಂದ. ನೀವೇ ಹೇಳ್ರಿ ನಾ ಕರೆಕ್ಟ್ ಮಾಡ್ದನ ತಪ್ಪು ಮಾಡ್ದೆ. ಯಾಕಂದ್ರೆ ಗಾಡಿ ಮೇಲೆ ಕುಂತು ಓಡಾಡ್ತೇವೆ ಹೋಗಿ, ಗಾಡಿಯವ್ರು ಸರಿ ಬೇಕಿಲ್ಲ. ಅದ್ರ ಹಾಲತ್ ನೀವು ನೋಡ್ರಿ ಪೂರ. ಮುಂದೆಲ್ಲ ಅದು ಚಿಗರ್ಪಟ್ಟಿ ಮೆತ್ತಿನ ಹಂಗೆ ಹಿಂಗೆ ಭಾಳ ಖರಾಬ್ ಹೋಗಿತ್ತು. ಪಪ್ಪ ಏನು ಭೀ ಅಂದಿಲ್ಲ,
ನಾ ಹೋದ ಬಿಲ್ ಕೊಟ್ಟ ಈಗ ಹಿಂಗೆ ಆಗ್ಯದ ಮಾಡಿಸ್ಲಿಕ್ಕೆ ಕೊಟ್ಟ ಅಂತಂದ ಪಪ್ಪ ಏನು ಬಂದಿಲ್ಲ ಮಮ್ಮಿನೇ ಬೈಲತ್ತಿರು. ಅದಕ್ಕೆ ನಾ ಮ್ಯಾಲೆ ಬಂದ. ವಿಡಿಯೋ ಭೀ ಥೋಡಿ ಅಪ್ಲೋಡ್ ಮಾಡೋದಿತ್ತು. ಸಿಗ್ತಾ ನಿಮಗೆ ಮತ್ತೆ ಗಾಡಿ ಮಾಡ್ತೀನಿ. ಹೆಂಗೆ ಕಾಣತ್ತೀನಿ ನಿಂಗೆ? ರೊಕ್ಕ ಹೋದಿಲ್ಲ ರೊಕ್ಕ ನಾಳೆ ಎಷ್ಟು ಬಲ್ 10 ರೂಪಾಯಿ ಬಂದ ತಂದು ಕೊಡೋಣ. ಅವ್ರದ್ದು ಏನಾರು ಹಾಗೆ ಮಾಡ್ತಾರೆ.